ಶಿವನನ್ನ ನೆನ್ಪಿಸ್ಕೊಂಡ್ರೆ ಅವನ ಜೊತೆ ಯಾವಾಗ್ಲೂ ಒಂದು ವಿಚಿತ್ರ ಸೈನ್ಯ ಇರುತ್ತಲ್ವಾ? ನೋಡೋಕೆ ಸ್ವಲ್ಪ ಭಯಂಕರ, ಸ್ವಲ್ಪ ವಿಚಿತ್ರ. ಯಾರಿವರು? ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಶಿವನ ಆ ದೈವಿ ಸೇನೆ ಅಂದ್ರೆ ಗಣಗಳ ಬಗ್ಗೆ ಮಾತಾಡೋಣ. ಅವರ ಆಳವಾದ ಆಕರ್ಷಕ ಜಗತ್ತನ್ನ ಒಳಹೊಕ್ಕು ನೋಡೋಣ. ಸರಿ, ಈ ಪಯಣದಲ್ಲಿ ನಾವೇನ್ ನೋಡ್ತೀವಿ ನೋಡಿ. ಮೊದಲು ಅವರ ಭಯಂಕರ ರೂಪದ ಬಗ್ಗೆ ಶುರು ಮಾಡಿ ಕೊನೆಗೆ ಅವರ ಆಧ್ಯಾತ್ಮಿಕ ಸತ್ಯದವರೆಗೂ ಹೀಗೆ 6 ಹಂತಗಳಲ್ಲಿ ಗಣಗಳ ರಹಸ್ಯವನ್ನ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ, ಯಾರು ಈ ಗಣಗರು? ಶಾಸ್ತ್ರಗಳು ಇವರನ್ನ ಹೇಗೆ ವರ್ಣಿಸುತ್ತೆ ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನಾವು ದೇವತೆಗಳು ಅಂತ ತಕ್ಷಣ ಏನೋ ಸೌಮ್ಯ, ಸುಂದರ ರೂಪವನ್ನ ಕಲ್ಪಿಸ್ಕೊಳ್ತೀವಿ ಅಲ್ವಾ? ಆದ್ರೆ ಗಣಗಳು ಹಾಗಲ್ಲ. ಪುರಾಣಗಳು ಹೇಳೋ ಪ್ರಕಾರ ಅವರು ವಿಕಾರ ರೂಪದವರು, ವಿಕ್ಷಿಪ್ತ ಮನಸ್ಸಿನವರು. ಅವರ ಸುತ್ತ ಯಾವಾಗ್ಲೂ ಒಂದು ಕೋಲಾಹಲದ ಗದ್ದಲ ಇರುತ್ತಂತೆ. ಅಂದ್ರೆ ಅವರ ನೋಟವನ್ನ ಉದ್ದೇಶಪೂರ್ವಕವಾಗಿಯೇ ಭಯಾನಕ ಮತ್ತೆ ಆದಿಮ ಅಂತ ಚಿತ್ರಿಸಲಾಗಿದೆ. ಯಾಕೀಗೆ? ಹೌದು, ಯಾರು ಶಿವನ ಈ ವಿಚಿತ್ರ ಸಂಗಾತಿಗಳು? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದು ನಮ್ಮನ್ನ ನೇರವಾಗಿ ದೈವತ್ವದ ಮೂಲ ಸ್ವರೂಪದ ಬಗ್ಗೆನೇ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಇದ್ರ ಹಿಂದೆ ಒಂದು ದೊಡ್ಡ ತತ್ವವೇ ಅಡಗಿದೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ, ಗಣಗಳು ಅಂದ್ರೆ ಕೇವಲ ಒಂದು ಸೈನ್ಯ ಅಲ್ಲ, ಅವರು ಪ್ರಕೃತಿಯ ಪಳಗದ ಕಾಡು ಶಕ್ತಿಗಳ ಸಂಕೇತ. ಅಷ್ಟೇ ಅಲ್ಲ, ಶಿವನನ್ನ ಭೂತನಾಥ ಅಥವಾ ಪರಿತ್ಯಕ್ತರ ಒಡೆಯ ಅಂತ ಕರೀತಾರೆ. ಅಂದ್ರೆ ಸಮಾಜದಿಂದ ಹೊರಗಿಡಲ್ಪಟ್ಟ ಎಲ್ಲವೂ ಈ ವಿಶ್ವದಲ್ಲಿ ಯಾವುದೂ ಅವನಿಂದ ಹೊರತಲ್ಲ. ಈ ಗಣಗಳ ಅಸ್ತಿತ್ವವೇ ಆ ಒಂದು ಸಂಪೂರ್ಣ ಒಳಗೊಳ್ಳುವಿಕೆಯ ತತ್ವಕ್ಕೆ ಸಾಕ್ಷಿ. ಸರಿ, ಅವರ ರೂಪದ ಬಗ್ಗೆ ಗೊತ್ತಾಯಿತು. ಆದ್ರೆ ಇವರು ಹುಟ್ಟಿದ್ದು ಹೇಗೆ? ಅವರ ಸೃಷ್ಟಿಯ ಕಥೆಯಲ್ಲೇ ಒಂದು ವಿರೋಧಾಭಾಸ ಇದೆ. ಅದನ್ನ ನೋಡಿದ್ರೆ ಅವರ ಸ್ವಭಾವ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ನೋಡಿ, ಎಷ್ಟು ಅದ್ಭುತವಾಗಿದೆ. ಒಂದು ಕಡೆ ಶಿವನ ಆಳವಾದ ಧ್ಯಾನದಿಂದ ಅಂದ್ರೆ ಸಮಾಧಿ ಸ್ಥಿತಿಯಿಂದ ಸೃಜನಾತ್ಮಕ ಶಕ್ತಿಗಳಾಗಿ ಹುಟ್ಟುತ್ತಾರೆ. ಇನ್ನೊಂದು ಕಡೆ ದಕ್ಷನ ಯಜ್ಞದ ಸಮಯದಲ್ಲಿ ಶಿವನಿಗೆ ಅವಮಾನ ಆದಾಗ ಅವನ ಮಹಾಕ್ರೋಧದಿಂದಲೂ ಗಣಗಳು ಹುಟ್ಟುತ್ತಾರೆ. ಅಂದ್ರೆ ಶಾಂತಿಯಿಂದಲೂ ಸೃಷ್ಟಿ, ಕೋಪದಿಂದಲೂ ಸೃಷ್ಟಿ. ಇದೇ ಅವರ ದ್ವಂದ್ವ ಸ್ವಭಾವ. ಅವರು ಕೇವಲ ಒಳ್ಳೆಯವರು ಕೆಟ್ಟವರು ಅಂತ ವಿಂಗಡಿಸೋಕಾಗಲ್ಲ. ಅವರು ಈ ಬ್ರಹ್ಮಾಂಡದ ಸಂಕೀರ್ಣತೆಯ ಪ್ರತಿಬಿಂಬ. ಹೀಗೆ ನೋಡಕ್ಕೆ ಒಂಥರ ಅವ್ಯವಸ್ಥಿತ, ಕೋಲಾಹಲದ ಸೈನ್ಯದ ಹಾಗೆ ಕಂಡ್ರೂ ಇದನ್ನ ನಿಭಾಯಿಸೋಕೆ ಒಬ್ಬ ಸಮರ್ಥ ನಾಯಕ ಬೇಕೇ ಬೇಕಲ್ವಾ? ಇಲ್ಲದಿದ್ರೆ ಆ ಅಗಾಧ ಶಕ್ತಿ ವ್ಯರ್ಥ ಆಗುತ್ತೆ. ಹಾಗಾಗಿ ಈ ಗಣಗಳಿಗೂ ಅದ್ಭುತ ನಾಯಕರಿದ್ದಾರೆ. ಅದರಲ್ಲಿ 3 ಜನ ಮುಖ್ಯ. ಮೊದಲಿಗೆ ಗಣಪತಿ, ಅಂದ್ರೆ ಗಣಗಳ ಅಧಿಪತಿ, ವಿಘ್ನ ನಿವಾರಕ. ಇವರೇ ಪರಮ ದಂಡನಾಯಕ. ಆಮೇಲೆ ಬರೋದು ನಂದಿ. ಇವರು ಮುಖ್ಯ ದ್ವಾರಪಾಲಕ, ಶಿವನ ವಾಹನ ಮತ್ತು ಅಚ್ಚಲವಾದ ಭಕ್ತಿಯ ಸಂಕೇತ. ಮೂರನೆಯವರು ವೀರಭದ್ರ. ಇವರು ಶಿವನ ರೌದ್ರಾವತಾರದಿಂದ ಹುಟ್ಟಿದ ಮಹಾಯೋಧ. ನೋಡಿ, ಬುದ್ಧಿ, ಭಕ್ತಿ, ಶೌರ್ಯ ಈ 3 ಸೇರಿ ಗಣಸೈನ್ಯವನ್ನ ಮುನ್ನಡೆಸುತ್ತೆ. ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಗಣೇಶನ ನಾಯಕತ್ವ ಯುಗಯುಗಗಳಲ್ಲೂ ಬೇರೆ ಬೇರೆ ರೀತಿ ಇತ್ತು. ಸತ್ಯಯುಗದಲ್ಲಿ ವಿನಾಯಕನಾಗಿ 10 ಕೈ ಸಿಂಹವಾಹನ, ತ್ರೇತಾಯುಗದಲ್ಲಿ ಮಯೂರೇಶ್ವರನಾಗಿ 6 ಕೈ ನವಿಲುವಾಹನ, ದ್ವಾಪರ ಯುಗದಲ್ಲಿ ನಮ್ಗೆಲ್ಲ ಗೊತ್ತಿರೋ ಗಜಾನನನಾಗಿ 4 ಕೈ ಇಲಿವಾಹನ, ಇನ್ನು ಈ ಕಲಿಯುಗದಲ್ಲಿ ಧೂಮ್ರಕೇತುವಾಗಿ 2 ಕೈ ಕುದುರೆವಾಹನ. ಅಂದ್ರೆ ಪ್ರತಿಯೊಂದು ಯುಗದ ಆಧ್ಯಾತ್ಮಿಕ ಅಗತ್ಯಕ್ಕೆ ತಕ್ಕಂತೆ ಗಣೇಶನ ರೂಪ ಮತ್ತು ಪಾತ್ರ ಕೂಡ ಬದಲಾಗುತ್ತಾ ಬಂದಿದೆ. ಇದು ಅವನ ಹೊಂದಿಕೊಳ್ಳುವ ಸ್ವಭಾವವನ್ನ ತೋರಿಸುತ್ತೆ. ಕೇವಲ ಸೇನಾಧಿಪತಿಗಳು ಅಷ್ಟೇ ಅಲ್ಲ, ಗಣಗಳ ಸೈನ್ಯ ಅನ್ನೋದು ಒಂದು ದೊಡ್ಡ ದೈವೀ ಕಾರ್ಯಪಡೆ ಇದ್ದ ಹಾಗೆ. ಅದರಲ್ಲಿ ಪ್ರತಿಯೊಂದು ಗುಂಪಿಗೂ ಒಂದೊಂದು ನಿರ್ದಿಷ್ಟ ಕೆಲಸ, ಒಂದೊಂದು ಜವಾಬ್ದಾರಿ ಇದೆ. ಈ ಪಟ್ಟಿಯನ್ನ ನೋಡಿ, ಇದರಲ್ಲಿ ಯಕ್ಷರು ಇದ್ದಾರೆ. ಇವರು ಪ್ರಕೃತಿಯ ಆತ್ಮಗಳು, ಸಂಪತ್ತಿನ ರಕ್ಷಕರು. ಕುಬೇರ ಇವರ ನಾಯಕ. ನಾಗಗಳೂ ಇದ್ದಾರೆ. ಇವರು ನಮ್ಮ ಪೂರ್ವಜನ್ಮದ ಕರ್ಮಗಳನ್ನ ನಿಯಂತ್ರಿಸ್ತಾರೆ. ಇನ್ನು ಭೈರವರು, ಇವರು ಶಿವನ ಉಗ್ರ ರೂಪ, ಭಯವನ್ನ ಹೋಗಲಾಡಿಸೋರು. ಭೂತಪ್ರೇತಗಳು ಅಂದ್ರೆ ಅಜ್ಞಾನದಲ್ಲಿರುವ ಆತ್ಮಗಳನ್ನು ಕೂಡ ಶಿವ ಭೂತನಾಥನಾಗಿ ಸುಧಾರಿಸ್ತಾನೆ. ಅಷ್ಟೇ ಅಲ್ಲ, ಸ್ಮಶಾನದಲ್ಲಿರೋ ಪಿಶಾಚಿಗಳು ಕೂಡ ಅವನ ನಿಯಂತ್ರಣದಲ್ಲೇ ಇರ್ತಾರೆ. ಅಂದ್ರೆ ಒಳ್ಳೆಯದ್ರಿಂದ ಹಿಡಿದು ಅತ್ಯಂತ ಭಯಾನಕ ಜೀವಿಗಳವರೆಗೂ ಎಲ್ಲರೂ ಶಿವನ ಸೈನ್ಯದ ಭಾಗವೇ. ಈ ಎಲ್ಲ ಗಣಗಳ ಗುಂಪಲ್ಲಿ ಒಂದು ಗುಂಪು ತುಂಬಾನೇ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಅದೇ ನವನಾಗಗಳು, ಅಂದ್ರೆ 9 ದೈವಿಕ ಸರ್ಪಗಳು. ಅನಂತ, ವಾಸುಕಿ, ತಕ್ಷಕ, ಹೀಗೆ ಈ 9 ಸರ್ಪಗಳು ಕೇವಲ ದೈವಿಕ ಜೀವಿಗಳಲ್ಲ.
ಇವು ಬ್ರಹ್ಮಾಂಡದ ಶಕ್ತಿ, ಕರ್ಮದ ನಿಯಂತ್ರಣ ಮತ್ತು ನಕಾರಾತ್ಮಕ ಶಕ್ತಿಗಳ ನಿವಾರಣೆಯೊಂದಿಗೆ ನೇರವಾದ ಸಂಬಂಧ ಹೊಂದಿರೋ ಮಹಾಶಕ್ತಿ ಕೇಂದ್ರಗಳು. ಇಲ್ಲಿಯವರೆಗೂ ನಾವು ಗಣಗಳನ್ನ ಹೊರಗಿನ ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿ ನೋಡಿದ್ವಿ. ಆದರೆ ಇವರ ಮಹತ್ವ ಅಷ್ಟಕ್ಕೇ ಸೀಮಿತವಾಗಿಲ್ಲ. ಯೋಗ ಮತ್ತು ತಂತ್ರಶಾಸ್ತ್ರಗಳ ಪ್ರಕಾರ ಈ ಗಣಗಳು ನಮ್ಮೊಳಗೇ ಇರುವ ಸೈನ್ಯ. ಇದಕ್ಕೆ ಭೃಂಗಿ ಋಷಿಯ ಕತೆ ಒಂದು ಅತ್ಯುತ್ತಮ ಉದಾಹರಣೆ. ಈ ಋಷಿ, ನಾನು ಶಿವನನ್ ಮಾತ್ರ ಪೂಜೆ ಮಾಡ್ತೀನಿ, ಪಾರ್ವತಿಯನ್ನ ಪೂಜಿಸಲ್ಲ ಅಂತ ಹಠ ಹಿಡಿತಾರೆ. ಆಗ ಶಿವಪಾರ್ವತಿ ತಮ್ಮ ಏಕತೆಯನ್ನ ತೋರಿಸೋಕೆ ಅರ್ಧನಾರೀಶ್ವರ ರೂಪ ತಾಳ್ತಾರೆ. ಆದ್ರೂ ಭೃಂಗಿ ದುಂಬಿಯ ರೂಪ ತಾಳಿ ಅವರಿಬ್ಬರ ಮಧ್ಯ ಕೊರೆದು ಶಿವನಿಗೆ ಮಾತ್ರ ಪ್ರದಕ್ಷಿಣೆ ಹಾಕೋಕೆ ಪ್ರಯತ್ನಿಸ್ತಾರೆ. ಆಗ ಕೋಪಗೊಂಡ ಪಾರ್ವತಿ ಅವನ ದೇಹದಲ್ಲಿದ್ದ ತನ್ನ ಅಂಶವಾದ ಮಾಂಸ ಮತ್ತು ರಕ್ತವನ್ನೇ ತೆಗೆದುಹಾಕ್ತಾಳೆ. ಆಗ ಅವನು ಬರೀ ಅಸ್ಥಿಪಂಜರವಾಗಿ ನಿಲ್ಲೋಕೂ ಆಗದೆ ಬಿದ್ದೋಗ್ತಾನೆ. ಕರುಣೆ ತೋರಿದ ಶಿವ ಅವನಿಗೆ ನಿಲ್ಲೋಕೆ 3ನೇ ಕಾಲನ್ನ ಕೊಡ್ತಾನೆ. ಈ ಕತೆ ಏನ್ ಹೇಳುತ್ತೆ? ಶಕ್ತಿಯಿಲ್ಲದೆ ಪ್ರಜ್ಞೆ ಅಪೂರ್ಣ, ಸ್ತ್ರೀತತ್ವವಿಲ್ಲದೆ ಪುರುಷತತ್ವಕ್ಕೆ ಅಸ್ತಿತ್ವವಿಲ್ಲ ಅನ್ನೋ ಮಹಾನ್ ಸತ್ಯವನ್ನ ಇದು ತೋರಿಸುತ್ತೆ. ಸರಿ, ಇಷ್ಟೆಲ್ಲ ಆಯ್ತು. ಹಾಗಾದ್ರೆ ಈ ಗಣಗಳನ್ನ ಪೂಜಿಸುವುದರಿಂದ, ಗೌರವಿಸುವುದರಿಂದ ನಮ್ಮ ದಿನನಿತ್ಯದ ಜೀವನದಲ್ಲಿ ಏನಾದ್ರೂ ಪ್ರಯೋಜನ ಇದೆಯಾ? ಖಂಡಿತ ಇದೆ. ನಮ್ಮ ಜೀವನದ ಅಡೆತಡೆಗಳನ್ನ ನಿವಾರಿಸೋಕೆ ಇವರು ಹೇಗೆ ಸಹಾಯ ಮಾಡ್ತಾರೆ ಅಂತ ಕೊನೆಯದಾಗಿ ನೋಡೋಣ. ಗಣಗಳ ಆರಾಧನೆ ಅನ್ನೋದು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಅದು ನಮ್ಮೊಳಗಿನ ಅಡೆತಡೆಗಳನ್ನ ತೆಗೆದುಹಾಕುವ ಒಂದು ಪ್ರಕ್ರಿಯೆ ಅಂತ ನಂಬಲಾಗುತ್ತೆ. ಮುಖ್ಯವಾಗಿ 5 ಅಡೆತಡೆಗಳು: ವ್ಯಾಮೋಹ, ಅಹಂಕಾರ, ಭಯ, ದ್ವೇಷ ಮತ್ತು ಅಸೂಯೆ. ಇವುಗಳನ್ನೇ ಅವಿದ್ಯೆಗಳು ಅಂತಾರೆ. ಇವುಗಳನ್ನ ದಾಟಲು ಗಣಗಳ ಆರಾಧನೆ ಸಹಾಯ ಮಾಡುತ್ತೆ. ಆ ಮೂಲಕ ಹೆಚ್ಚು ಅರ್ಥಪೂರ್ಣ ಜೀವನ ನಡೆಸೋಕೆ ದಾರಿ ಮಾಡಿಕೊಡುತ್ತೆ. ಜ್ಯೋತಿಷ್ಯಶಾಸ್ತ್ರದಲ್ಲಿಯೂ ಇದರ ಬಗ್ಗೆ ಉಲ್ಲೇಖ ಇದೆ. ನೋಡಿ, ಜಾತಕದಲ್ಲಿರೋ ರಾಹುಕೇತು ದೋಷ, ಕಾಳಸರ್ಪ ದೋಷ ಅಥವಾ ಬ್ರಹ್ಮಹತ್ಯಾ ದೋಷದಂತಹ ಗಂಭೀರ ಸಮಸ್ಯೆಗಳ ನಿವಾರಣೆಗೆ ಗಣಗಳ ಬೇರೆ ಬೇರೆ ರೂಪಗಳನ್ನ ಆರಾಧಿಸೋ ಪದ್ಧತಿ ಇದೆ. ನವನಾಗ ಮಂತ್ರದಿಂದ ಹಿಡಿದು ಗಣಪತಿ ಅರ್ಚನೆಯವರೆಗೂ ನಿರ್ದಿಷ್ಟ ಆಚರಣೆಗಳೂ ಇವೆ. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ ಉಳಿಯುತ್ತೆ. ಈ ಗಣಗಳು ಅಂದ್ರೆ ಕೇವಲ ಶಿವನನ್ನ ಕಾಯೋ ಅಂಗರಕ್ಷಕರ, ಅಥವಾ ನಮ್ಮೊಳಗಿರೋ ಕೋಲಾಹಲ, ನಮ್ಮೊಳಗಿನ ಅಸ್ತವ್ಯಸ್ತತೆಯನ್ನ ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು, ಹೇಗೆ ಸಮನ್ವಯಗೊಳಿಸಬೇಕು ಅಂತ ತೋರಿಸೋ ಒಂದು ಕನ್ನಡಿಯ? ಬಹುಶಃ ಅವರನ್ನ ನೋಡಿದಾಗ ನಮಗೆ ಭಯ ಆಗೋದು ಇದೇ ಕಾರಣಕ್ಕೆ ಇರಬಹುದು. ಅಂತಿಮವಾಗಿ ಈ ಗಣಗಳು ನಮ್ಮನ್ನ ನಮ್ಮೊಳಗೆ ಆಳವಾಗಿ ನೋಡೋ ಹಾಗೆ ಮಾಡ್ತವೆ. ಆ ಭಯಂಕರ ರೂಪಗಳು ನಮ್ಮದೇ ಆಂತರಿಕ ಜಗತ್ತನ್ನ ಗೆಲ್ಲೋಕೆ ದಾರಿ ತೋರಿಸೋ ಒಂದು ನಕ್ಷೆಯಾಗಿ ಬದಲಾಗ್ತವೆ.